सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 2026ರ ಮೊದಲ ತಿಂಗಳು ಕ್ಯಾಲೆಂಡರ್ನ ಬದಲಾವಣೆಯ ಪ್ರಕಾರ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ನಮಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಗೆ ಹೊಸ ವರ್ಷ ಆಗಿರುತ್ತೆ. ಆದ್ರೆ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆಗುತ್ತಲ್ವಾ, ನಮ್ಮ ಬದುಕಿನಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ಲಿ ಅಂತ ಹೇಳಿ ಇದು ಕೂಡ ಒಂದು ಹೊಸ ವರ್ಷ ಅಂತಾನೆ ನಾವು ಕನ್ಸಿಡರ್ ಮಾಡೋದಾದ್ರೆ, ಈ ಒಂದು ಜನವರಿ ಮೊದಲನೇ ತಿಂಗಳು ಹೇಗಿದೆ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಒಂದು ಫಲಗಳನ್ನ ಕೊಡ್ತಾ ಇದ್ದಾರೆ ಗ್ರಹಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಈ 2026ರ ಜನವರಿ ತಿಂಗಳಿನಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯ ತರಗತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಗೆ ಈ ಜನವರಿ ತಿಂಗಳ ವಿಶೇಷ ಏನಪ್ಪಾ ಅಂತಂದ್ರೆ, 4 ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ. ಸಹಜವಾಗಿ ಪ್ರತಿ ತಿಂಗಳು ಕೆಲವೊಂದು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದು ಸಹಜನೇ. ಆದ್ರೆ ಈ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಒಂದೇ ಟೈಮ್ ಅಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾ ಇದ್ದಾರೆ. ನೋಡಿ, ಜನವರಿ 13ನೇ ತಾರೀಕಿಗೆ ಶುಕ್ರ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. 14ನೇ ತಾರೀಕಿಗೆ ರವಿ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗೆ 16ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಕುಜಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ, 17ನೇ ತಾರೀಕಿಗೆ ಬುಧ ಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದ್ರೆ 4 ಗ್ರಹಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ, ಅದು ಮಕರ ರಾಶಿಯವರ ಮೇಲೆ ಅಂತಲ್ಲ, ಇತರ ಎಲ್ಲಾ ರಾಶಿಗಳ ಮೇಲೂ ಕೂಡ ಒಂದು ಬೇರೆ ತರದ ಪ್ರಭಾವವನ್ನೇ ಉಂಟು ಮಾಡುತ್ತೆ. ಯಾಕಂದ್ರೆ ಹೋಗ್ತಾ ಇರುವಂತ ಎಲ್ಲಾ ಗ್ರಹಗಳು ಮಿತ್ರರೇ ಅಲ್ಲ, ಅವರಲ್ಲಿ ಶತ್ರುಗಳು ಇರುತ್ತಾರೆ. ಶತ್ರುತ್ವ ಇರುವಂತ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದಾಗ ಅದನ್ನ ಗ್ರಹ ಯುದ್ಧ ಅಂತ ಕೂಡ ಕರಿತೀವಿ. ನೋಡೋಣ ಈ ಒಂದು ವಿಶೇಷ ಬದಲಾವಣೆ ಯಾವ ಯಾವ ರಾಶಿಯವರಿಗೆ ಶುಭ, ಯಾವ ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಈ 2026ರ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯ 12 ರಾಶಿಗಳಿಗೆ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಹಾಗೆ ನಮ್ಮ ವಿಡಿಯೋ, ನಮ್ಮ ಚಾನೆಲ್ ನಲ್ಲಿ ಬರ್ತಕ್ಕಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪಲಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಉತ್ತರವನ್ನ ನೀಡುವ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಒಂದು 2026ರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತುಂಬಾ ಗ್ರಹಗಳು ಸದ್ಯಕ್ಕೆ ಅಷ್ಟಮದಲ್ಲಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿದ್ದಾನೆ. ಹಾಗೆ ಈ ಶುಕ್ರ ಗ್ರಹ 13ನೇ ತಾರೀಕಿಗೆ ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ. ಸದ್ಯಕ್ಕೆ ಶುಕ್ರ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರಿಗೆ 13ನೇ ತಾರೀಕುವರೆಗೂ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಸ್ಲೋ ಆಗ್ತಾ ಬರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಬೇಗ ಕಂಪ್ಲೀಟ್ ಆಗಲ್ಲ. ಕೆಲಸಕ್ಕೆ ಕೆಲವು ವಿಘ್ನಗಳು ಬರ್ತಾ ಇರುತ್ತೆ. ಹಾಗಾಗಿ ಕೆಲಸ ನಿಧಾನ ಆಗುತ್ತೆ. ಹಾಗೆ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಏನೋ ಒಂದು ಜವಾಬ್ದಾರಿ ಅಥವಾ ಏನೋ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಆದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲ್ಲ. ಪದೇ ಪದೇ ವಿಘ್ನಗಳು ಬರೋದ್ರ ಮೂಲಕ. ಯಾಕಂದ್ರೆ ನಿಮ್ಮ ಅಷ್ಟಮದಲ್ಲಿ ಕುಳಿತಂತಹ ಸೂರ್ಯನ ಮೇಲೆ, ಮಂಗಳನ ಮೇಲೆ, ಬುಧನ ಮೇಲೆ ಮತ್ತು ಶುಕ್ರನ ಮೇಲೆ ಶನಿ ದೃಷ್ಟಿ ಉಂಟು. ಶನಿ ದೃಷ್ಟಿ ಹೆಂಗಪ್ಪ ಅಂದ್ರೆ, ಶನಿ ಇವಾಗ ಮೀನದಲ್ಲಿ ಕುತ್ಕೊಂಡಿದ್ದಾನೆ. ಅವನಿಗೆ ವಿಶೇಷ ದೃಷ್ಟಿ ಅಂತ ಇದೆ. ತಾನು ಕುಳಿತ ರಾಶಿಯಿಂದ 3ನೇ ಮನೆನ ನೋಡ್ತಾನೆ, ಪ್ಲಸ್ 10ನೇ ಮನೆ ನೋಡ್ತಾನೆ. ಮೀನ ರಾಶಿಯಿಂದ 10ನೇ ಮನೆ ಧನಸ್ಸು, ಅದು ನಿಮ್ಮ ಅಷ್ಟಮ ಸ್ಥಾನ. ಶನಿ ದೃಷ್ಟಿ ಇರೋದ್ರಿಂದ ಎಲ್ಲಾ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಸ್ವಂತ ಉದ್ಯೋಗದಲ್ಲೂ ಅಷ್ಟೇ, ದುಡ್ಡು ಬರೋದು ನಿಧಾನ, ನಿಮ್ ಕೆಲಸಗಳು ಕಂಪ್ಲೀಟ್ ಆಗೋದು ನಿಧಾನ. ಹಾಗಾಗಿ
ಎಲ್ಲದೂ ಸ್ಲೋ ಆಗ್ತಾ ಇದೆ. ಮತ್ತೆ ಸೋಮಾರಿತನ ತುಂಬಾ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಏನಾದ್ರು ಬೇಗ ಏನಾದ್ರು ಕೆಲಸ ಮುಗಿಸೋಣ, ಏನಾದ್ರು ಮಾಡೋಣ ಅಂತ ನಿಮ್ ಮನಸ್ಪೂರ್ವಕವಾಗಿ ನೀವು ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮತ್ತೆ ಸ್ವಲ್ಪ ಹೊತ್ತಾಗಿದ ತಕ್ಷಣ ನಿಮ್ ಮೈಂಡ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನಿಮ್ಮ ಯೋಚನೆ ಕೂಡ ಚೇಂಜ್ ಆಗುತ್ತೆ. ಇವತ್ ಬೇಡ ಬಿಡು, ನಾಳೆ ಮಾಡೋಣ. ಹಿಂಗೆ ಈ ತರ ವಿಘ್ನಗಳು ತುಂಬಾ ಬರ್ತಾ ಇರುತ್ತೆ. ಅಂದ್ರೆ ನಿಮ್ಮ ಮನಸ್ಸೇ ನಿಮ್ಗೆ ವಿಘ್ನ ಆಗಿ ಆ ಕೆಲಸಕ್ಕೆ ತಡೆ ಆಗ್ತಾ ಇರತ್ತೆ. ಇದು ಎಲ್ಲಾ ತರದ ವೃತ್ತಿಯಲ್ಲಿರೋರ್ಗೂ ಕೂಡ. ಬಟ್ ಏನಪ್ಪಾ ಅಂದ್ರೆ ಇದು ಸ್ವಂತ ಉದ್ಯೋಗ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗ್ಬೋದು, ನಿಮ್ಗೆ ಇನ್ಕಮ್ ಕಡಿಮೆ ಆಗ್ಬೋದು, ಬಟ್ ಬೇರೆ ಏನು ಎಫೆಕ್ಟ್ ಆಗಲ್ಲ. ಆದ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಈ ಒಂದು ದುಷ್ಪರಿಣಾಮದಿಂದಾಗಿ ನಿಮ್ಗೆ ಉದ್ಯೋಗದಲ್ಲಿ ಏನಾದ್ರೂ ತೊಂದರೆ ಆಗ್ಬಹುದು. ನಿಮ್ಮ ಮೇಲಧಿಕಾರಿಗಳಿಂದ ನೀವೇನಾದ್ರೂ ಮಾತುಗಳನ್ನ ಕೇಳಬೇಕಾಗಿ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಸೂರ್ಯ ಕೂಡ ಅಷ್ಟಮದಲ್ಲಿ ಇರ್ತಾನಲ್ವಾ. ಸೂರ್ಯ ಅಂದ್ರೆ ನಿಮ್ಮ ಬಾಸ್, ಅಷ್ಟಮ ಅಂದ್ರೆ ಕಷ್ಟ. ಈಗ ಅವ್ರು ಹೇಳುವಂತಹ ಮಾತುಗಳು ನಿಮಗೆ ಕಷ್ಟ ಕೊಡ್ಬೋದು. ವಾಕ್ಸ್ಥಾನಾಧಿಪತಿ ಬುಧನ್ ಜೊತೆನಲ್ಲೇ ಸೂರ್ಯ ಇರೋದ್ರಿಂದ ಅವರ ಮಾತನ್ನ ನೀವು ಕೇಳ್ಬೇಕಾಗತ್ತೆ. ನಿಮ್ ಕೆಲ್ಸನ ಅವ್ರು ಕೊಟ್ಟಿರೋ ಕೆಲಸ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದಾಗ ಅವ್ರು ಏನ್ ಹೇಳಿದ್ರು ನೀವು ತಗೋಬೇಕಾಗತ್ತೆ. ಸೊ ಈ ತರ ಇರುತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದ ಕಡೆಗೆ ಗಮನ ಕೊಡಿ. ಇದು ಎಲ್ಲಿವರೆಗೂ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ನಿಮ್ಗೆ 13ನೇ ತಾರೀಕುವರೆಗೂ ಪ್ರಾಬ್ಲಮ್ ಆಗುತ್ತೆ. ಬಟ್ 13ನೇ ತಾರೀಕಿಗೆ ಶುಕ್ರ ಗ್ರಹ ಮಕರ ರಾಶಿಗೆ ಬಂದ ಮೇಲೆ ನಿಮ್ಗೆ ಇದ್ದಂತಹ ಆತಂಕ, ಭಯ ನೋಡಿ. ಕೆಲಸದಲ್ಲಿ ತುಂಬಾ ನಿಧಾನ ಆದಾಗ ಯೂಶಲ್ ಆಗಿ ಪ್ರಯತ್ನ ಮಾಡ್ಬೇಕು. ಬಟ್ ನಿಮ್ಗೆ ಹೆಂಗಾಗ್ತಿರುತ್ತೆ ಅಂದ್ರೆ 13ನೇ ತಾರೀಕುವರೆಗೂ ನನ್ಗೇನೋ ಸಮಸ್ಯೆ ಆಗತ್ತೆ, ನನ್ ಕೆಲಸ ಕಂಪ್ಲೀಟ್ ಆಗಲ್ಲ, ನಾನು ಎಲ್ಲೋ ಕೆಲಸ ಕಳ್ಕೊಂಡ್ಬಿಡ್ತೀನಿ, ಆತರ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತಾ ಇರ್ತೀರಾ. ಇದ್ರ ಮಧ್ಯದಲ್ಲಿ ನಿಮ್ಗೆ ಅನಾರೋಗ್ಯ ಸಮಸ್ಯೆ ಕೂಡ ಕಾಣಿಸ್ತಾ ಇರುತ್ತೆ. ಪದೇ ಪದೇ ಬ್ಯಾಕ್ ಪೇನ್ ಬರೋದು, ಬೆನ್ನೋವಿನ ಸಮಸ್ಯೆ ಬರೋದು, ಹುಷಾರ್ ತಪ್ಪುವಂಥದ್ದು, ಜ್ವರ ಬರುವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಮಾತಾಡ್ಬೇಕಾದ್ರೆ ಏನಾದ್ರೂ ಕೆಲವೊಂದು ತಪ್ಪು ಅಪಾರ್ಥ ಮಾತಾಡ್ಬಿಟ್ಟು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿ ಒಂದ್ ಸ್ವಲ್ಪ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದ್ಕೊಳ್ಳೋದು, ಇದೆಲ್ಲವೂ ಆಗುತ್ತೆ. 15ನೇ ತಾರೀಕುವರೆಗೂ ಎಷ್ಟು ಹುಷಾರಾಗಿರ್ತೀರ ಅಷ್ಟು ಒಳ್ಳೇದು. ತುಂಬಾ ಗ್ರಹಗಳು ಅಷ್ಟಮದಲ್ಲಿರೋದ್ರಿಂದ ಎಲ್ಲಾ ಸಮಸ್ಯೆಗಳು ಬರ್ತಾ ಇರತ್ತೆ, ಒಟ್ಟೊಟ್ಟಾಗಿ ಬಂದ್ಬಿಡತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ, ಈ ತಿಂಗಳು 15ನೇ ತಾರೀಕುವರೆಗೂ ಆದಷ್ಟು ಪ್ರಯಾಣ ಕಡಿಮೆ ಮಾಡಿ. ಡೈಲಿ ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು, ಟೂ ವೀಲರ್ ಅಲ್ಲಿ ಹೋಗ್ತೀರಾ ಅಥವಾ ಕಾರಲ್ಲಿ ಹೋಗ್ತೀರಾ ಬರ್ತೀರಾ, ಬಸ್ ನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ನಿಮಗೆ ತಡೆ ಇಲ್ಲ. ಯಾಕಂದ್ರೆ ಇವಾಗ ನಿಮ್ಮದು ವೃತ್ತಿ ಕ್ಷೇತ್ರ, ನೀವು ಮಾಡ್ಲೇಬೇಕು. ಬಟ್ ನೀವೇನಪ್ಪಾ ಅಂದ್ರೆ ಹೊರಡೋಕ್ ಮುಂಚೆ ಆದಷ್ಟು ಸ್ವಲ್ಪ ಬೇಗ ಹೊರಟು ನಿಧಾನವಾಗಿ ನೀವು ಡ್ರೈವ್ ಮಾಡ್ಕೊಂಡು ಹೋಗುವಂಥದ್ದು, ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡುವಂಥದ್ದು, ಪ್ರತಿದಿನ ಮೃತ್ಯುಂಜಯ ಮಂತ್ರವನ್ನ ಅಟ್ಲೀಸ್ಟ್ ಒಂದು 9 ಸಲ ಅಥವಾ 21 ಸಲ ಹೇಳ್ಕೊಂಡು ಆಮೇಲೆ ನೀವು ಹೊರಡುವಂಥದ್ದು, ಇದೆಲ್ಲ ಮಾಡಿ. ಆದ್ರೆ ಬೇರೆ ತರ ಅಂದ್ರೆ ದೂರ ಪ್ರಯಾಣ, ಹೊರ ರಾಜ್ಯಗಳಿಗೆ ಅಥವಾ ಬೇರೆ ಬೇರೆ ಊರುಗಳಿಗೆ ಟ್ರಿಪ್ ಹೋಗ್ಬೇಕು, ಈ ತರದ್ದೆಲ್ಲ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಆದಷ್ಟು ದೂರ ಪ್ರಯಾಣ ಬೇಡ ಈ ತಿಂಗಳಲ್ಲಿ. ಅಂದ್ರೆ 15ನೇ ತಾರೀಕುವರೆಗೂ ಬೇಡ. 15ನೇ ತಾರೀಕು ನಂತರ ನೀವು ಪ್ರಯಾಣ ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ತುಂಬಾ ಗ್ರಹಗಳು ಅಷ್ಟಮದಲ್ಲಿ ಇರ್ತಾರೆ. ರಾಷ್ಟ್ರಾಧಿಪತಿ ಮಾರಕಾಧಿಪತಿ ಬುಧ ಗ್ರಹ, ಇನ್ನೊಂದು ಪ್ರಬಲ ಮಾರಕಾಧಿಪತಿ ಕುಜಗ್ರಹ, ಇದೆಲ್ಲ ಇರೋದ್ರಿಂದ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರ. ಹಾಗೆ ನಿಮ್ಮ ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ಒಂದಷ್ಟು ಕಲಹಗಳಾಗತ್ತೆ. ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪಗಳು, ವೈವಾಹಿಕ ಜೀವನದಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಜಗಳಗಳಾಗಿ ಮತ್ತೆ ಸರಿ ಮಾಡ್ಕೊಂಡ್ಬಿಡ್ತೀರಾ. ಆದ್ರೆ ವೈವಾಹಿಕ ಜೀವನದಲ್ಲಿ ಈಗಾಗ್ಲೇ ಪ್ರಾಬ್ಲಮ್ ಇದೆ, ಜಗಳ ಇದೆ ಅಂದ್ರೆ ಆ ಜಗಳ ಇನ್ನಷ್ಟು ಅತಿರೇಕಕ್ಕೆ ಹೋಗಿ ದೊಡ್ಡ ಮಟ್ಟದ ಜಗಳಗಳಾಗುವಂಥದ್ದು ಸಾಧ್ಯತೆ ಇದೆ. ಎಷ್ಟು ಮೌನವಾಗಿರ್ತೀರಾ, ಎಷ್ಟು ತಾಳ್ಮೆಯಿಂದ ಇರ್ತೀರಾ, ಅದೇ ನಿಮ್ಗೆ ದೊಡ್ಡ ಪರಿಹಾರ. ನೀವೇ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಈ ತಿಂಗಳಲ್ಲಿ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಡಿಸೆಂಬರ್ ತಿಂಗಳಲ್ಲೇ ಶುರು ಆಗತ್ತೆ ಲೈಟ್ ಆಗಿ ಅನಾರೋಗ್ಯ ಸಮಸ್ಯೆಗಳು ಒಂದೊಂದೇ ಶುರು ಆಗತ್ತೆ. ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತಾ ಚಾನ್ಸಸ್ ಇರುತ್ತೆ. ಕೆಲವರು ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ನ ಕರೆಕ್ಟ್ ಆಗಿ ಅವ್ರು ಹೇಳಿದ ಟೈಮ್ ತಗೊಳ್ದಿರಾ ಅವ್ರಿಗೆ ಯಾವಾಗ ಬೇಕೋ ಅವಾಗ ತಗೊಂಡ್ಬಿಡೋದು, ಅಥವಾ ಕೆಲವು ಮೆಡಿಸಿನ್ ನ ತಗೊಳ್ಳದೆ ಕೇರ್ಲೆಸ್ ಮಾಡೋದು, ಇದು ಬೇರೆ ತರ ಒಂದು ರಿಯಾಕ್ಷನ್ಗೆ ಕಾರಣ ಆಗುತ್ತೆ. ಈ ತರದ್ದೇನೋ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಾಗುವ ಸಾಧ್ಯತೆ. ಮತ್ತೆ ನಿಮ್ಮ ಸಂಗಾತಿಯ ಬಗ್ಗೆ ಏನೋ ಒಂದು ಟೆನ್ಷನ್, ಚಿಂತೆ ಇರುತ್ತೆ. ಇದೆಲ್ಲ ನೆಗೆಟಿವ್ ಫಲಗಳು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಜನವರಿ 15ನೇ ತಾರೀಕುವರೆಗೂ. ಆದ್ರೆ ಜನವರಿ 15ನೇ ತಾರೀಕಿನ ನಂತರ ಒಬ್ಬೊಬ್ಬರಾಗಿ ಈ ಎಲ್ಲಾ ಗ್ರಹಗಳು ನೋಡಿ, 13ನೇ ತಾರೀಕು ಶುಕ್ರ ಹೋಗ್ತಾನೆ ಮಕರ ರಾಶಿಗೆ, 14ನೇ ತಾರೀಕು ರವಿ ಹೋಗ್ತಾನೆ, 16ನೇ ತಾರೀಕು ಮಂಗಳ ಹೋಗ್ತಾನೆ, 17ನೇ ತಾರೀಕು ಬುಧ ಹೋಗ್ತಾನೆ. ಅಂದ್ರೆ ಎಲ್ಲಾ ಗ್ರಹಗಳು ಭಾಗ್ಯಕ್ಕೆ ಹೋಗ್ತಾರೆ. ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್. ಹೆಂಗೆ ಪ್ರಾಬ್ಲಮ್ ಬಂತೋ ಹಂಗೇ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಕೆಲಸದಲ್ಲಿ ಆಗ್ತಿದ್ದ ತಡೆಗಳು ನಿವಾರಣೆ ಆಗುತ್ತೆ, ಕುಟುಂಬದಲ್ಲಿ ಇದ್ದಿದ್ದ ಮನಸ್ತಾಪಗಳು ದೂರ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ಇರೋ ಜಗಳ ನಿವಾರಣೆ ಆಗ್ಬಿಡುತ್ತೆ. ಮ್ಯಾಜಿಕ್ ತರ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಒಂದು ಗ್ರಹ ಬದಲಾವಣೆ ಆದ್ರೇನೆ ನಮ್ ಲೈಫಲ್ಲಿ ಏನೇನೋ ಬದಲಾವಣೆ ಆಗುತ್ತೆ. ಇನ್ನು ಇಷ್ಟೊಂದು ಗ್ರಹಗಳು ಸಡನ್ ಆಗಿ ಚೇಂಜ್ ಆಗ್ತಿದಾರೆ ಅಂದಾಗ
100% ಎಫೆಕ್ಟ್ ತಕ್ಷಣ ಒಂಥರ ಶಾಕಿಂಗ್ ತರನೇ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಅಲ್ಲಿವರೆಗೂ ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಜಾಸ್ತಿ ಟ್ರಾವೆಲ್ ಮಾಡ್ಬಿಡಿ. ಏನಾದ್ರೂ ತುಂಬಾ ದೂರದ ಟ್ರಾವೆಲ್ ಮಾಡ್ಬೇಕು ಅಂದ್ರೆ 15ನೇ ತಾರೀಕು ಮೇಲೆ ಡಿಸೈಡ್ ಮಾಡಿ. 17ನೇ ತಾರೀಕು ನಂತರ ನೀವು ಪ್ಲಾನ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗ್ತದೆ ಅಂದ್ರೆ ಮೌನವಾಗಿರಿ. ಆದಷ್ಟು ಮಾತ್ ಆಡಿದ ತಕ್ಷಣ ಜಗಳಕ್ಕೆ ಶುರು ಆಗ್ಬಿಡುತ್ತದೆ. ಯಾಕೆಂದ್ರೆ ಅಷ್ಟಮದಲ್ಲಿ ಕುಜ ಬುಧ ಎಲ್ಲ ಇದ್ದಾಗ ನಿಮ್ ಎದುರುಗಡೆ ಇರೋರು ವಿನಾಕಾರಣ ತುಂಬಾ ಓವರ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಅದ್ರ ಎಫೆಕ್ಟ್. ನಿಮ್ಮ ಒಂದು ರಾಶಿ ಎಫೆಕ್ಟ್ ನಿಮ್ ಎದುರುಗಡೆ ಇರೋರ್ ಮೇಲೂ ಆಗ್ತಾ ಇರುತ್ತೆ. ನಿಮ್ಮ ಒಂದು ಗೋಚಾರ ಫಲ, ನಿಮ್ಮ ದಶಾಭುಕ್ತಿ ಅನುಗುಣವಾಗಿ ನಿಮ್ ಜೀವನಕ್ಕೆ ಯಾರು ಹೊಸ ವ್ಯಕ್ತಿ ಬರ್ತಾರೆ, ಹಳೆ ವ್ಯಕ್ತಿ ಯಾರು ಹೋಗ್ತಾರೆ, ಇದ ನೋಡಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜಾತಕದ ಎಫೆಕ್ಟ್ ನಮ್ಮ ಸುತ್ತಲಿನವರ ಮೇಲೂ ಕೂಡ ಆಗ್ತಾ ಇರತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾವು ಇದೇ ಒಂಥರ ಎಲ್ಲದ್ರ ಮೇಲೂ ಕನೆಕ್ಷನ್ ಇರುತ್ತೆ. ನಾವೇನ್ ಅನ್ಕೋತೀವಿ, ಯಾರಿಗೋ ಒಬ್ಬರಿಗೆ ತೊಂದ್ರೆ ಆಯ್ತು ಬಿಡು ನಂಗೇನಲ್ವಲ್ಲ ಅನ್ಕೋತೀರಾ. ಬಟ್ ಪ್ರತಿಯೊಬ್ಬ ಕೂಡ ವ್ಯಕ್ತಿ ತಾನು ಪ್ರತಿನಿತ್ಯ ಮಾಡುವಂತಹ ಕೆಲವು ಕೆಲಸಗಳು ಅಥವಾ ತಾನು ತಗೊಳ್ಳುವಂತಹ ಒಂದು ನಿರ್ಧಾರಗಳು ಕುಟುಂಬದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿದ್ರೆ ಅವನು ತಗೊಳ್ಳುವಂತಹ ನಿರ್ಧಾರ ಸಮಾಜದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ಇವಾಗ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥವ್ರು, ಸಮಾಜದಲ್ಲಿ ಗುರುತಿಸ್ಕೊಂಡವರು ಯಾವಾಗ್ಲೂ ಸರಿದಾರಿಯಲ್ಲಿ ನಡಿಬೇಕು. ಅವರ ಬದುಕಿನಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೋ ಇಲ್ವೋ, ಅವರ ವ್ಯಕ್ತಿತ್ವದಲ್ಲಿ ಮಾತ್ರ ಬೆಳವಣಿಗೆ ಆಗ್ತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಅಂಥವರ ಒಂದು ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅವ್ರ ಬರೀ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋದಿಲ್ಲ, ಸಮಾಜಕ್ಕೆ ಸೀಮಿತವಾಗಿರುತ್ತೆ. ಅವರನ್ನ ನೋಡಿ ಒಂದಷ್ಟು ಜನ ಕಲಿತಾ ಇರ್ತಾರೆ, ಅವರನ್ನ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವಾಗ ಅವರು ಸರಿ ದಾರಿ ನಡೆದಾಗ ಇವರು ಅದೇ ಒಳ್ಳೆ ದಾರಿ ನಡೀತಾರೆ. ಅವರೇ ತಪ್ಪು ಮಾಡಿದಾಗ ಇನ್ನಷ್ಟು ಜನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದಂಗೆ ಆಗುತ್ತೆ. ಹಾಗಾಗಿ ನೀವೆಷ್ಟು ಸಾಧ್ಯನೋ ಅಷ್ಟು ಮೌನವಾಗಿರೋದು ತುಂಬಾ ಉತ್ತಮ. ಹಾಗೆ ಕುಟುಂಬದಲ್ಲಿ ಸಡನ್ ಆಗಿ ಕೆಲವೊಂದು ಪ್ರಾಬ್ಲಮ್ಗಳಾಗತ್ತೆ. ಮನೇಲಿರೋರ್ಗೆ, ನಿಮ್ಮ ತಾಯಿಯವರಿಗೆ ಹುಷಾರ್ ತಪ್ಪೋದು, ನಿಮ್ಮ ತಂದೆಯವ್ರಿಗೆ ಹುಷಾರ್ ತಪ್ಪೋದು, ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರೋದು, ಅಥವಾ ಮಕ್ಕಳ ಎಜುಕೇಶನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗೋದು, ಈ ತರ ಸಣ್ಣ ಪಟ್ಟದ್ದು ಏನೋ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಕೇರ್ಲೆಸ್ ಮಾಡ್ಬೇಡಿ. ಮನೇಲಿ ಏನಾದ್ರು ಪ್ರಾಣಿಗಳು ಸಾಕಿದಿರಂದ್ರೆ ಪ್ರಾಣಿಗಳಿಗೂ ಏನಾದ್ರು ಪದೇ ಪದೇ ಹುಷಾರ್ ತಪ್ಪೋದು ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತಾ ಇರಿ, ಕೇರ್ಲೆಸ್ ಮಾಡ್ಬೇಡಿ ಅಷ್ಟೇನೆ. ಮತ್ತೆ ಪರಿಹಾರ ತುಂಬಾ ಇಂಪಾರ್ಟೆಂಟ್, ಪರಿಹಾರ ಮಾಡ್ಕೊಳ್ಳಿ. ಇನ್ನು 15ನೇ ತಾರೀಕು ಮೇಲ್ ಹೇಗಿದೆ ಅಂದ್ರೆ ಎಲ್ಲ ರಿವರ್ಸ್. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಅನುಕೂಲ, ಹಣಕಾಸಿನ ವಿಚಾರದಲ್ಲಿ ಅನುಕೂಲ, ಹಾಗೆ ಪ್ರಯಾಣದಿಂದ ಲಾಭ, ಹಾಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಮತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು. ಸರ್ಕಾರಿ ಉದ್ಯೋಗ ಆಗಿರ್ಬಹುದು, ಪ್ರೈವೇಟ್ ಜಾಬ್ ಆಗಿರ್ಬಹುದು, ಪ್ರತಿಯೊಂದರಲ್ಲೂ ಕೂಡ ಸಡನ್ ಆಗಿ ಎಲ್ಲ ಬೇರೆ ತರ ಬದಲಾವಣೆ. ಒಂಥರ ನಿಮ್ಮ ಬದುಕಿಗೆ ಸಂಕ್ರಾಂತಿ ಬಂದಂಗೆ. ಎಲ್ಲ ಗ್ರಹಗಳು, 4 ಗ್ರಹಗಳು ಮಕರ ರಾಶಿಗೆ ಹೋದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 15ನೇ ತಾರೀಕುವರೆಗೂ ಏನು ಡಿಸಿಷನ್ ತಗೋಬೇಡಿ. ಅಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತಗೊಳ್ಳೋದು, ದೂರ ಪ್ರಯಾಣ ಮಾಡೋದು, ಅಥವಾ ಮಕ್ಕಳ ವಿಷಯದಲ್ಲಿ ಏನೋ ಒಂದು ನಿರ್ಧಾರ ತಗೋಬೇಕು. ಇದು ಯಾವುದೇ ನಿರ್ಧಾರವನ್ನ 15ನೇ ತಾರೀಕುವರೆಗೂ ತಗೋಬೇಡಿ. ನಿಮ್ ಕೆಲಸ ಹೇಗಿದೆ ಹಾಗೆ ಮಾಡ್ಕೊಂಡು ಹೋಗಿ. ಕೆಲಸದಲ್ಲಿ ಬರುವಂತ ವಿಘ್ನಗಳ ನಿವಾರಣೆಗೆ ಕೆಲವು ಪರಿಹಾರಗಳನ್ನ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಆದ್ರೆ 15ನೇ ತಾರೀಕು ಮೇಲೆ ಬೇಕಿದ್ರೆ ನೀವೇನ್ ಬೇಕಾದ್ರೂ ನಿರ್ಧಾರ ತಗೋಬಹುದು. ಚೆನ್ನಾಗಿದೆ, ಅಷ್ಟ್ರ ಮೇಲೆ ಎಲ್ಲದರಲ್ಲೂ ಚೆನ್ನಾಗಿದೆ. ಹಣಕಾಸಿನ ವಿಷಯ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಏನಾದ್ರೂ ಮಾತುಕತೆಗಳಿದ್ರೆ, ಒಪ್ಪಂದಗಳಿದ್ರೆ, ಅಗ್ರಿಮೆಂಟ್ ಅಂತ ಏನಾದ್ರು ಇದ್ರೆ ಅದಕ್ಕೂ ಕೂಡ ಈ ಜನವರಿ ತಿಂಗಳ 15ನೇ ತಾರೀಕು ಮೇಲೆ ಉತ್ತಮ, ಎಲ್ಲ ವಿಚಾರದಲ್ಲೂ ಕೂಡ ಉತ್ತಮವಾಗಿರುತ್ತೆ. ಹಾಗಿದ್ರೆ ನೀವು ಅಲ್ಲಿವರೆಗೂ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಪ್ರತಿ ಮಂಗಳವಾರ ತೊಗರಿ ಬೇಳೆ ದಾನ ಕೊಡ್ಬೇಕು. ಹಾಗೆ ಗೋಧಿ ದಾನ ಕೂಡ ಕೊಡ್ಬೇಕು. ಪ್ರತಿ ಶುಕ್ರವಾರ ಅವರೆಕಾಳು, ಹೆಸರು ಕಾಳು ದಾನ ಕೊಡ್ಬೇಕು. ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಲಕ್ಷ್ಮಿ ಮತ್ತು ವಿಷ್ಣು ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಬೆಳಗ್ಗೆ ಅಥವಾ ಸಂಜೆ. ಇಷ್ಟ ಪರಿಹಾರನ ಈ ತಿಂಗಳು ಪೂರ್ತಿ ಮಾಡಿ. ಈಗ ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಲ್ಲ, ಈಗ ನೆಕ್ಸ್ಟ್ ಇದರಿಂದಾನೆ, ಅಂದ್ರೆ ನೆಕ್ಸ್ಟ್ ವಾರದಿಂದಾನೆ ಅಥವಾ ಆ ವಾರದಿಂದಾನೆ ನೀವು ಪರಿಹಾರನ ಶುರು ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಸ್ವಲ್ಪ ಮುಂಚಿತವಾಗಿ ನಾವು ತಯಾರಿ ಮಾಡ್ಕೋಬೇಕು. ಪ್ರಾಬ್ಲಮ್ ಬಂದ ಮೇಲೆ ನಾವು ಪರಿಹಾರ ಹುಡ್ಕೋದಲ್ಲ, ಮುಂಚಿತವಾಗ್ಲೇ ನಾವು ಪರಿಹಾರ ಮಾಡ್ಕೋತಾ ಇರ್ಬೇಕಾಗತ್ತೆ. ಸೊ ಇದೆಲ್ಲ ನೀವು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸ್ವಲ್ಪ ಜನವರಿ ಅರ್ಧ ತಿಂಗಳವರೆಗೂ ಅಷ್ಟು ಸರಿ ಇಲ್ಲದೆ ಇರೋದ್ರಿಂದ ಸಮಯ ಎಚ್ಚರಿಕೆಯಿಂದ ಇರಿ. ಪ್ರಯಾಣದ ವಿಷಯದಲ್ಲಿ, ಮತ್ತೆ ನಿಮ್ಮ ಆರೋಗ್ಯದ ವಿಷಯದಲ್ಲಿ, ನಿಮ್ಮ ಕುಟುಂಬದಲ್ಲಿರುವಂತಹ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಹಾಗೆ ಹಣಕಾಸಿನ ವ್ಯವಹಾರ ಕೂಡ ಅಷ್ಟೇ. ಈ 15ನೇ ತಾರೀಕು ಒಳಗಡೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೂ ನಿರ್ಧಾರ ತಗೋಬಿಡಿ.
ಯಾರಿಗಾದ್ರೂ ದುಡ್ಡು ಕೊಡೋದು ಈಸ್ಕೊಳ್ಳೋದು ಯಾವುದೇ ನಿರ್ಧಾರ ಬೇಡ. ಅಷ್ಟ್ರ ಮೇಲೆ ನೀವು ನಿರ್ಧಾರಗಳನ್ನ ತಗೋಬಹುದು. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗಲ್ಲ. ಸಣ್ಣ ಪುಟ್ಟದಾಗುತ್ತೆ, ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನೀವು ಪರಿಹಾರಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಯ್ಯೋ ನಾನ್ ಪರಿಹಾರ ಮಾಡಿದೆ ಆದ್ರೂ ಪ್ರಾಬ್ಲಮ್ ಆಯ್ತು ಅಂತ ಕೆಲವರು ಹೇಳ್ತಾರೆ. ದೊಡ್ಡ ಮಟ್ಟದಲ್ಲಿ ಏನೋ ಆಗ್ಬೇಕಾಗಿತ್ತು, ಸಣ್ಣದ್ರಲ್ಲಿ ಆಗಿದೆ ಅಂತ ಅನ್ಕೊಳ್ಳಿ. ಕೊಡ್ಲಿಲ್ ಹೋಗೋದು ಉಗ್ರಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಹಾಗೆ ಈಗ ಅಕಸ್ಮಾತ್ ನಿಮ್ಗೆ ಜ್ವರ ಬಂತು ಅಂದ್ರೂ ಕೂಡ ಏನೋ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಿತ್ತು, ಸಣ್ಣದಾಗಿ ಜ್ವರ ಬಂದು ಕ್ಲಿಯರ್ ಆಯ್ತು. ಏನೋ ಒಂದು ನೆಗೆಟಿವ್ ಯಾವ್ದೋ ರೂಪದಲ್ಲಿ ಹೋಗ್ಬೇಕಲ್ವಾ, ಆಗತ್ತೆ ಅದು. ಹಾಗಾಗಿ ಪರಿಹಾರ ಮಾಡ್ಕೊಳ್ಳಿ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಕಾಣೋದ್ ಬೇಡಪ್ಪ ನಾವು. ಸಣ್ಣ ಪುಟ್ಟದ್ದು ಏನೋ ಬರುತ್ತೆ ಲೈಫಲ್ಲಿ, ಹಿಂಗ್ ಹೊರಟೋಗ್ಲಿ. ದೊಡ್ಡ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಆಗೋದ್ ಬೇಡ ಅನ್ನೋ ಕಾರಣಕ್ಕೆ ನೀವು ನಾನು ಹೇಳಿರುವಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.